ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಸಂಘರ್ಷ ತಾರಕಕ್ಕೇರಿತ್ತು. ಅದರಿಂದ ರಾಜ್ಯ ಸರ್ಕಾರ ಇಬ್ಬರನ್ನೂ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಆದರೆ ಯಾವ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ತಿಳಿಸಿಲ್ಲ. ಜತೆಗೆ ಐಎಎಸ್ ಅಧಿಕಾರಿ ರೂಪಾ ಪತಿ ಮನೀಶ್ ಮೌದ್ಗಿಲ್ ರನ್ನ ಡಿಪಿಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ಇಬ್ಬರು ಅಧಿಕಾರಿಗಳ ನಡುವಣ ಸಂಘರ್ಷ ತಾರಕಕ್ಕೇರಿತ್ತು. ರೋಹಿಣಿ ಸಿಂಧೂರಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೊತೆ ಸಂಧಾನಕ್ಕೆ ತೆರಳಿದ್ರು ಅನ್ನುವ ಬಗ್ಗೆ ವರದಿಯಾದ ಬೆನ್ನಲ್ಲೇ ಅವರ ವಿರುದ್ಧ ಡಿ ರೂಪಾ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ರು. ನಂತರ ಪ್ರಕರಣ ರಾಜಕೀಯ ವಲಯದಲ್ಲಿಯೂ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ರವಿ ಸಾವಿನ ಸಿಬಿಐ ರಿಪೋರ್ಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿ ರೂಪಾ ತಮ್ಮ ಆರೋಪಗಳಲ್ಲಿ ಡಿಕೆ ರವಿ ಸಾವಿನ ಬಗ್ಗೆ ಸಿಬಿಐ ರಿಪೋರ್ಟ್ನಲ್ಲಿರುವ ಅಂಶವನ್ನ ಪ್ರಸ್ತಾಪಿಸಿದ್ರು. ಡಿಕೆ ರವಿ ತೊಂದರೆ ಕೊಡ್ತಿದ್ರೆ ನಂಬರ್ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಡಿ ರೂಪಾ ಪ್ರಶ್ನಿಸಿದ್ರು. ಇದೀಗ ಡಿ ರೂಪಾಗೆ ವಕೀಲ ಸೂರ್ಯ ಮುಕುಂದರಾಜ್ ಬೆಂಬಲ ನೀಡಿದ್ದಾರೆ. ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಾಗಿತ್ತು ಅಂತ ಹೇಳಿದ್ದಾರೆ. ವೈಯಕ್ತಿಕ ಫೋಟೋಗಳನ್ನ 2015ರಲ್ಲೂ ಕೂಡ ಡಿಕೆ ರವಿ ಅವರಿಗೆ ಕಳಿಸಿರೋದು. ಸಿಬಿಐ ರಿಪೋರ್ಟ್ ನಲ್ಲಿ ಡಿಕೆ ರವಿ ಅವರು ಮತ್ತಷ್ಟು ಹೇಳ್ತಾ ಹೋಗ್ತಾರೆ. ಅವರ ಮತ್ತೆ ರೋಹಿಣಿ ಸಿಂಧೂರಿ ನಡುವೆ ಇದ್ದಂಥ ಸಂಬಂಧಗಳು ಡಿಕೆ ರವಿ ಮತ್ತೆ ರೋಹಿಣಿ ಸಿಂಧೂರಿ ಅವರ ಪತಿ ನಡುವೆ ವಾಗ್ವಾದ ಆಗಿ ಅದು ಮಾರನೇ ದಿವಸ ಬೆಳಗ್ಗೆ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಉಲ್ಲೇಖ ಇದೆ. ಸಿಬಿಐ ರಿಪೋರ್ಟು ಕೇವಲ 40 ಪುಟಗಳಿರುವಂಥದ್ದು. ಸುಧೀರ್ ಮತ್ತೆ ರೋಹಿಣಿ ಸಿಂಧೂರಿ ಅವರ ಒಂದು ಮಾತಿನ ಪ್ರಭಾವದಿಂದಾಗಿ, ಅವರ ನಡವಳಿಕೆಯಿಂದಾಗಿ ಡಿಕೆ ರವಿ ಅವರು ಮಾನಸಿಕವಾಗಿ ನೊಂದು ಸೂಸೈಡನ್ನು ಮಾಡಿಕೊಂಡ್ರು ಅಂತ. ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಅವತ್ತು ವಿಚಾರಣೆ ಮಾಡಿದರೆ, ಅವತ್ತು FIR ಮಾಡಿದಿದ್ರೆ ಡಿಕೆ ರವಿ ಅವರ ಸಾವಿಗೆ ಯಾರು ಕಾರಣ ಅಂತ ನೇರವಾಗಿ ಗೊತ್ತಾಗ್ತಾ ಇತ್ತು. ಹಾರೋಹಳ್ಳಿ ನೂತನ ತಾಲೂಕು ಉದ್ಘಾಟನೆ ಸಮಾರಂಭ ಸಚಿವ ಅಶ್ವಥ್ ನಾರಾಯಣ್ ಹಾಗೂ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ತಾಲೂಕು ರಚನೆಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಶ್ರಮಿಸಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಇವತ್ತಿಷ್ಟು ದೊಡ್ಡ ಕೊಡುಗೆ ನಮ್ಮ ಮನೆ ಮನೆಗೂ ನದಿ ಮೂಲದ ನೀರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯೋ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ. ಆಯ್ತು, ಕುಡಿಯೋ ನೀರಿಗೆ ಯೋಜನೆಗೆ ಎಲ್ಲಿಂದ ನೀರು ತಂದು ಕೊಡ್ತೀರಾ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿರೋದು ನಮ್ಮ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಘೋಷಣೆ ಮಾಡ್ತೀವಿ, ನಾವು ತುಂಬಾ ಘೋಷಣೆ ಮಾಡ್ತಿರ್ತೀವಿ. ನಾವು ಘೋಷಣೆ ಮಾಡಿದ ಒಂದು ಭಾಗ, ಕಾರ್ಯರೂಪಕ್ಕೆ ತರೋದು ಒಂದು ಭಾಗ. ಆಗ ಮಧ್ಯಪ್ರವೇಶ ಮಾಡಿದ ಅನಿತಾ ಕುಮಾರಸ್ವಾಮಿ ತಾಲೂಕು ರಚನೆಗೆ ನಾನು ಶ್ರಮಿಸಿದ್ದು ಅಂತ ಹೇಳಿದ್ರು. ಜೊತೆಗೆ ಕೆಲವು ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಅಶ್ವಥ್ ನಾರಾಯಣ್ ಬರೀ ಬುರುಡೆ ಬಿಡ್ತಾರೆ ಅಂತ ಅನಿತಾ ಕಿಡಿಕಾರಿದ್ರು. ಹಾಗೆ 540 ಕೋಟಿ ಪ್ರಾಜೆಕ್ಟ್ ಸತ್ತೇಗಾಲದಿಂದ ಇಗ್ಲೂರು ಡ್ಯಾಮು, ವೈಜಿ ಗುಡ್ಡ, ಮಂಚಿನ ಬೆಲೆ ಅದನ್ನ ನೀರ್ ಪಂಪ್ ಮಾಡುವಂತ ಯೋಜನೆ, ನೀರಾವರಿ ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಆಗಿ ಮುಕ್ಕಾಲು ಎಲ್ಲ ಮುಗಿದೋಗಿದೆ. ಅವ್ರದ್ದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕಾಗ್ಲಿಲ್ಲ. ಅವ್ರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಿರ್ಲಿಲ್ಲ ಇಲ್ಲಿ. ನನಗೆ ಸುಳ್ಳು ಹೇಳಕ್ ಬರಲ್ಲ. ನನಗ್ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ, ಕೆಲಸ ಮಾಡೋದಷ್ಟೇ ಗೊತ್ತಿರೋದು ನನಗೆ. ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ. ಸತ್ಯ, ಅದು ಸತ್ಯ. ನಮ್ ಜನತೆ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂಡಿದೀನಿ ನಾನು. ಬರೀ ಇದು ಬುರುಡೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮಲ್ಲೇಶ್ವರಂಗೆ ಹೋಗಿ ಮಾಡ್ಲಿ ಅಭಿವೃದ್ಧಿ. ಇವತ್ತಿನ ಕಲಾಪ ಬಹುತೇಕ ಖಾಲಿ ಹೊಡಿತಾ ಇತ್ತು. ಆದ್ರಿಂದ ಸಚಿವರ ಗೈರಿಗೆ ಸಿದ್ದರಾಮಯ್ಯ ಗರಂ ಆದ್ರು. ವಿಪಕ್ಷ ನಾಯಕ ಚರ್ಚೆ ಮಾಡುವಾಗ ಸಿಎಂ ಇರಲ್ಲ, ಅವರೇ ಹಣಕಾಸು ಮಂತ್ರಿ ಬೇರೆ, ಬಜೆಟ್ ಚರ್ಚೆ ವೇಳೆ ಅವರೇ ಇರಲ್ಲ ಅಂದ್ರೆ ಹೇಗೆ? ಆರ್ಗ ಜ್ಞಾನೇಂದ್ರ ಮಾತ್ರ ಇದ್ದಾರೆ. ಆರ್ಗ ಜ್ಞಾನೇಂದ್ರಗೆ ಬಜೆಟ್ ಗೊತ್ತಾ? ಅವರು ಬಜೆಟ್ ಪುಸ್ತಕ ಓದಿದ್ದಾರಾ ಅಂತ ಸಿದ್ದರಾಮಯ್ಯ ಕೇಳಿದ್ರು. ಆದರೆ ಸಿದ್ದರಾಮಯ್ಯ ಹೇಳಿಕೆಗೆ ಆರ್ಗ ಜ್ಞಾನೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕೆ ಸಾರ್, ನಾನು ಬಜೆಟ್ ಕೇಳಿದ್ದೀನಿ, ಪುಸ್ತಕ ಓದಿದ್ದೇನೆ, ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರೇ ಫೈನಾನ್ಸ್ ಮಿನಿಸ್ಟರ್ ಇರುವಾಗ ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಅದರ ಮೇಲೆ ಇಟ್ ಈಸ್ ಮೈ ಪ್ರಿವಿಲೇಜ್
to initiate the debate on the budget. ಯಾರು ಮಿನಿಸ್ಟ್ರಿಗಳೇ ಇರೋದಿಲ್ಲ ಅಂತಂದ್ರೆ ಪಾಪ ಇವರು ಒಬ್ರು ಇದ್ದಾರೆ ಅರ್ಗ ಜ್ಞಾನೇಂದ್ರ ಅಂತಂದ್ರೆ ಅವ್ರಿಗೇನು ಗೊತ್ತು? ಬಜೆಟ್ ಓದ್ಕೊಂಡಿದ್ದೀರಾ? ಬಜೆಟ್ ಪುಸ್ತಕ ಓದಿದ್ರೇನ್ರಿ? ಯಾಕೆ ಸರ್ ಬಜೆಟ್ ಪುಸ್ತಕ ಓದಿದೀವಿ, ಬಜೆಟ್ ಮಾಡುವಾಗ ನಾನು ಭಾಗವಹಿಸಿದ್ದೀನಿ. ಹೌದಾ? ನಿಮ್ಮ ಮಿನಿಸ್ಟ್ರಿನಲ್ಲಿ ಯಾರು ಭಾಗವಹಿಸ್ತಿರ್ಲಿಲ್ವಾ? ಇಲ್ಲ, ಎಲ್ಲ ಭಾಗವಹಿಸ್ತಾ ಇದ್ರು. ಎಲ್ಲ ಇಲಾಖೆಗಳನ್ನು ಕರೆದು ಚರ್ಚೆ ಮಾಡ್ತಿದ್ದೆ ನಾನು. ಚಿಕ್ಕಮಗಳೂರಲ್ಲಿ ಶಾಸಕ ಸಿಟಿ ರವಿಗೆ ಟಕ್ಕರ್ ಕೊಡೋದಕ್ಕೆ ಎಚ್ಡಿ ತಮ್ಮಯ್ಯ ರೆಡಿ ಆಗಿದ್ದಾರೆ. ಬಿಜೆಪಿ ಬೈಕ್ ರ್ಯಾಲಿಗೆ ಟಕ್ಕರ್ ಕೊಡೋದಕ್ಕೆ ಬದಲಾವಣೆ ಸಂಕಲ್ಪ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದಾರೆ. ಶಾಸಕ ಸಿಟಿ ರವಿ ಮನೆಯಿಂದ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭಾಗಿಯಾಗಿದ್ದಾರೆ. ಬಿಜೆಪಿ ಬೈಕ್ ರ್ಯಾಲಿಗೆ ಟಕ್ಕರ್ ನೀಡೋದಕ್ಕೆ ಬದಲಾವಣೆ ಸಂಕಲ್ಪ ರ್ಯಾಲಿ ಆಯೋಜನೆ ಮಾಡಲಾಗಿದೆ. ಚಿಕ್ಕಮಗಳೂರು ಹೊರವಲಯದ ಕರ್ತಿಕೆರೆಯಿಂದ ಕಾಂಗ್ರೆಸ್ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಯಲಿದೆ. ಅವರು ಸ್ವಲ್ಪ ಅವ್ರ ಆತ್ಮ ಮುಟ್ಟು ನೋಡ್ಕೊಬೇಕು. ನಾನಾದರೆ ಪಕ್ಷದಲ್ಲಿದ್ದು ಯಾರಿಗೂ ದ್ರೋಹ ಮಾಡಿಲ್ಲ. ಅವರು ಎಷ್ಟು ಸಲ ಪಕ್ಷದಲ್ಲಿದ್ದಾಗ ಮೂಡಿಗೆರೆ ಕ್ಷೇತ್ರ ಇರ್ಬೋದು, ಇನ್ನೊಂದು ಕ್ಷೇತ್ರ ಇರ್ಬೋದು, ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಕ್ಷೇತ್ರದ ಶಾಸಕರುಗಳೇ ಇವ್ರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ನನ್ನ ಬಾಯಿಂದ ಹೇಳೇನೋ ಅವಶ್ಯಕತೆ ಇಲ್ಲ. ಉಂಡು ಮನೆಗೆ ಅಂತ ಹೇಳ್ತಾರೆ. 2008ರಲ್ಲಿ ಯಾರ ಹೆಸರು ಹೇಳ್ಕೊಂಡು ಗೆದ್ದಿದ್ದು? ಯಡಿಯೂರಪ್ಪರ ಹೆಸರಲ್ಲಿ. 2018ರಲ್ಲಿ ಯಾರ ಹೆಸರು ಹೇಳ್ಕೊಂಡು ಗೆದ್ದಿದ್ದು? ಯಡಿಯೂರಪ್ಪರ ಹೆಸರಲ್ಲಿ. ಈಗ ಯಾರನ್ನ ನೀವು ಲೇವಡಿ ಮಾಡ್ತೀರಿ? ಈ ರಾಜ್ಯ ಕಂಡಂಥ ಮಹಾನ್ ನಾಯಕರು 3 ಜನ ಈಗಿರೋರು, ಒಂದು ಸನ್ಮಾನ್ಯ ದೇವೇಗೌಡರು, ಒಂದು ಸನ್ಮಾನ್ಯ ಯಡಿಯೂರಪ್ಪನವರು, ಒಂದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವು ಮೂವರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ಅವ್ರ ಜೊತೆಲಿದ್ದಾಗಲೂ ಹೇಳ್ತೀನಿ, ಈಗಲೂ ಹೇಳ್ತೀನಿ. ಯಾಕೆಂದರೆ ರಾಣಿ ಚೆನ್ನಮ್ಮನಿಗೆ ಮಲ್ಲಪ್ಪ ಶೆಟ್ಟಿ ಮೋಸ ಮಾಡದಂತೆ ಹಾಗೆ ಕೆಲವರು ರಾಜಕೀಯದಲ್ಲೂ ಕೂಡ ಮೋಸ ಮಾಡಬೇಕು ಅನ್ನುವಂಥ ಜನ ಇರ್ತಾರೆ. ಎಲ್ಲವನ್ನೂ ಅನುಭವಿಸಿ ಉಂಡ ಮನೆಗೆ ದ್ರೋಹವಾಗಿರುವಂತ ಜನ ಇರ್ತಾರೆ. ಆದ್ರೆ ಎಲ್ಲಿಯವರೆಗೆ ನಿಮ್ಮ ಪ್ರೀತಿ ಇರುತ್ತೋ, ಎಲ್ಲಿಯವರೆಗೂ ಆ ಪ್ರೀತಿಯ ರಕ್ಷಾ ಕವಚ ಇರುತ್ತೋ, ಅಲ್ಲಿಯವರೆಗೆ ಯಾರೂ ಕೂಡ ಏನನ್ನೂ ಮಾಡೋಕ್ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದದ ಪ್ರೀತಿಯ ರಕ್ಷಾ ಕವಚ ನಮ್ಮ. ರೋಣ ಶಾಸಕ ಕಳಕಪ್ಪ ಬಂಡಿ ವಿರುದ್ಧ 4 ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಇಟಗಿಯಲ್ಲಿ ಧರ್ಮದೇವತೆ ಚಲನಚಿತ್ರ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿರ್ಮಾಪಕ ರವೀಂದ್ರನಾಥ್ ದಂಡಿನ ಕಾರ್ಯಕ್ರಮ ಆಯೋಜಿಸಿದ್ದು, ಶಾಸಕ ಕಳಕಪ್ಪ ಬಂಡಿ ಸಹೋದರ ಹಾಗೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿದ್ದಪ್ಪ ಬಂಡಿ, ಮುಂಡರಗಿ ಮಂಡಲ ಅಧ್ಯಕ್ಷ ಟಿಕೆಟ್ ಆಕಾಂಕ್ಷಿ ಹೇಮಗಿರೀಶ್ ಹಾವಿನಾಳ, ಅಂದಪ್ಪ ಸಂಕನೂರು ಆಗಮಿಸಿದರು. ಸಚಿವ ಸುಧಾಕರ್ ವಿರುದ್ಧ ಕಣಕ್ಕಿಳಿಸೋಕೆ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಯೇ ಸಿಗ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ಗೆ ಸುರ್ಜೇವಾಲಾ ಆಫರ್ ಕೊಟ್ಟಿದ್ರಂತೆ. ಡಿಕೆಶಿ ಸಿದ್ದರಾಮಯ್ಯ ಸಹ ಸಚಿವ ಸುಧಾಕರ್ ವಿರುದ್ಧ ಕೈ ಅಭ್ಯರ್ಥಿ ಆಗುವಂತೆ ಒತ್ತಡ ಹೇರಿದ್ದಾರಂತೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಲಿಷ್ಠವಾಗಿದ್ದಾರೆ. ಅದರಿಂದ ಮುಳಬಾಗಿಲು ಕ್ಷೇತ್ರದಲ್ಲೇ ಸ್ಪರ್ಧಿಸುತ್ತೇನೆ ಅಂತ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ನನ್ನ ಪಾರ್ಟಿನಲ್ಲಿ ಹೈಕಮಾಂಡಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಾಗ್ಬೋದು, ಸಿದ್ದರಾಮಣ್ಣವರಾಗ್ಬೋದು, ಅಭಿಷೇಕ್ ದತ್ ಅವರಾಗ್ಬೋದು, ಇನ್ನೂ ಅದಕ್ಕೆ ಮೇಲೆ ಹೇಳಬೇಕಂದ್ರೆ ಸುರ್ಜೇವಾಲಾ ಸಾಹೇಬರು ಕೂಡ ಖುದ್ದಾಗಿ ನಾನು ಅವ್ರನ್ನ ಭೇಟಿ ಮಾಡಿದಾಗ, ಅವ್ರು ನನ್ನನ್ನು ಕರೆದು ಭೇಟಿ ಮಾಡಿದಾಗ ಅವರೇ ಹೇಳಿದ್ದಾರೆ, ನೀವು ಕಂಟೆಸ್ಟ್ ಮಾಡಲೇಬೇಕು ನೀವು ಅಂತ ಹೇಳಿದ್ದಾರೆ. ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀನಿ, ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಈ ತಿಂಗಳು ಲಾಸ್ಟ್ವರೆಗೂ ನಾನೇನು ಹೇಳೋದಿಲ್ಲ. ನಂದು ಕೇಸ್ ಇದೆ, ಆ ಕೇಸ್ ಕ್ಲೋಸ್ ಆಗೋವರೆಗೂ ನಾನು ಯಾವುದೂ ಮಾತಾಡೋದಿಲ್ಲ. ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಚಿಕ್ಕಬಳ್ಳಾಪುರದಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇಷ್ಟೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಬೇರೆ ಯಾರು ಹೇಳ್ಕೋಬೋದು. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಲು ಆರೋಪವನ್ನ ಮಾಡಿದ್ದಾರೆ. ಆರೋಗ್ಯ ಇಲಾಖೆಗೆ ಭ್ರಷ್ಟಾಚಾರದ ಸೋಂಕು ತಟ್ಟಿದೆ. 40% ಕಮಿಷನ್ ಬಹಿರಂಗವಾಗಿ ಈ ಇಲಾಖೆಯಲ್ಲಿ ನಡೀತಾ ಇದೆ. ವೈದ್ಯಕೀಯ ಶಿಕ್ಷಣಕ್ಕೆ ಟೀಚಿಂಗ್ ಸ್ಟಾಫ್ ಇಲ್ಲ. ಧಾರವಾಡ ಹಾಗೂ ಹಾವೇರಿ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ರು. ಆದರೂ ಶಿಕ್ಷಕರ ನೇಮಕ ಆಗಿಲ್ಲ. ಯಾಕಂದ್ರೆ ದುಡ್ಡು ಕೊಡದೆ ಯಾವುದೇ ನೇಮಕ ಆಗ್ತಾ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇಲ್ಲೆಲ್ಲನೂ ಕೂಡ ಮಿನಿಮಮ್ 150 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಇವಾಗ ಯುಜಿನಲ್ಲಿ ಕ್ಲಾಸಸ್ ಪ್ರಾರಂಭ ಆಗಿದ್ದು ನವೆಂಬರ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಬರ್ತಾ ಇದೆ. ಈಗ 4-5 ತಿಂಗಳಾಯಿತು, ಒಂದು ಟೀಚಿಂಗ್ ಸ್ಟಾಫು ರಿಕ್ರೂಟ್ಮೆಂಟ್ ಆಗಿಲ್ಲ, ಯಾರಿಗೂ ಕೂಡ ಆರ್ಡರ್ ಕೊಟ್ಟಿಲ್ಲ. 1 ಇಯರ್ ಆಗಿದೆ ಇಂಟರ್ವ್ಯೂ ಆಗಿ. ಪ್ರಾವಿಷನಲ್ ಲಿಸ್ಟು ನವೆಂಬರ್ನಲ್ಲಿ ಬಂದಿದೆ ಭಾಳಷ್ಟು ಕಡೆ ಹೋದ ವರ್ಷ.
ಫೈನಲ್ ಲಿಸ್ಟು ಜನವರಿನಲ್ಲಿ ಆಗಿದೆ, ಆದರೂ ಕೂಡ ಆರ್ಡರ್ ಕಾಪಿಗಳು ಯಾಕೆ ಸಿಗ್ತಾ ಇಲ್ಲ? ಚಾಮರಾಜನಗರದ ಹನೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಈ ವೇಳೆ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ, ಅವರು ಇಡೀ ರಾಜ್ಯಕ್ಕೆ ಅನ್ನದಾತ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರನ್ನ ಮುಗಿಸಿ ಅಂದ ಅಶ್ವಥ್ ನಾರಾಯಣ್ ವಿರುದ್ಧವೂ ಡಿಕೆಶಿ ಗುಡುಗಿದ್ರು. ಅಶ್ವಥ್ ನಾರಾಯಣ್ ವಿರುದ್ಧ ಇನ್ನೂ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಹಂಗೆ ನಮ್ಮ ನಾಯಕ, ಈ ರಾಜ್ಯಕ್ಕೆ ಅನ್ನದಾತ, ಈ ರಾಜ್ಯಕ್ಕೆ ಸೇವೆ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಒಬ್ಬ ಮಂತ್ರಿ ಕೊಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ಈ ಸರ್ಕಾರ, ಈ ಪೊಲೀಸರು, ಈ ಹೋಮ್ ಮಿನಿಸ್ಟರ್ ಇನ್ನ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡದೆ ಅವನ್ನ ಬಂಧನ ಮಾಡಿಲ್ಲ. ಇವತ್ತು ನಾವು ನೀವೆಲ್ಲ ಹೋರಾಟ ಮಾಡಬೇಕು, ಅಂತ ಕೊಲೆಗಡಕನನ್ನ ಬಂಧಿಸಬೇಕು, ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಬಡ ಜನತೆಯ ಹೋರಾಟ. ಇದು ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಸೀರೆ ಪಾಲಿಟಿಕ್ಸ್ ಶುರುವಾಗಿದೆ. ಹನೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿಶಾಂತ್ ಸೀರೆ ಹಂಚಿದ್ದಾರೆ. ನಿಶಾಂತ್ ಭಾವಚಿತ್ರ ಇರುವ ಬ್ಯಾಗ್ನಲ್ಲಿ ಸೀರೆ ಇಟ್ಟು ಹಂಚಲಾಗಿದೆ. ದೇವಾಲಯದ ದಾನಿಗಳಿಂದ ಅಂತ ಹೇಳಿ ನಿಶಾಂತ್ ಅಭಿಮಾನಿಗಳು ಸೀರೆ ಹಂಚಿದ್ದಾರೆ. ಆದರೆ ನೇರ ರಾಜಕಾರಣ ಮಾಡದೆ ಅಡ್ಡದಾರಿಯಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ.